everyone fine. ದಿನೇ ದಿನೇ ಕಾವೇರ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್. ಕೊನೆಗೆ ಬೈ ಎಲೆಕ್ಷನ್ಗೆ ಮೈತ್ರಿ ಅಭ್ಯರ್ಥಿ ಹೆಸರು ರಿವೀಲ್ ಆಗುವಂತ ಸಾಧ್ಯತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಕಪ್. ಚನ್ನಪಟ್ಟಣಕ್ಕೆ ನಿಖಿಲ್ ನಿಲ್ಲಿಸೋಕೆ HDK ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನುವ ಪ್ರಶ್ನೆ ಮೊದಲ ದಿನದಿಂದಲೂ ಕೂಡ ಈ ಒಂದು ಅನುಮಾನ ಇತ್ತು. ನಿಖಿಲ್ನ ನಿಲ್ಲಿಸಬೇಕು ಅನ್ನುವಂತ ಪ್ಲಾನ್ ನಲ್ಲಿ HDK ಇದ್ದಾರಾ? ಆ ಕಾರಣಕ್ಕಾಗಿ ರಣತಂತ್ರವನ್ನ ಹೆಣಿತಾ ಇದ್ದಾರಾ? ಪುತ್ರನ ರಾಜಕೀಯ ಭವಿಷ್ಯಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರಾ HDK? ಪುತ್ರನನ್ನ ಕಣಕ್ಕಿಳಿಸೋಕೆ CPIಗೆ ಟಿಕೆಟ್ ಅನ್ನ ನಿರಾಕರಿಸ್ತಾ ಇದ್ದಾರಾ HDK? ಮೂಡಾ ಕೇಸ್ನಲ್ಲಿ ಮೈಲೇಜ್ ಅನ್ನ ತೆಗೆದುಕೊಳ್ತಾ ಇರುವಂತ HDK ಮತ್ತು ನಿಖಿಲ್ ಈಗ ಅದೇ ವಿಚಾರವನ್ನ ಮುಂದಿಟ್ಟು ನಿಖಿಲ್ಗೆ ರಾಜಕೀಯ ವೇದಿಕೆ ಸಿದ್ಧ ಮಾಡುವಂತ ಒಂದು ಪ್ಲಾನ್ ಆಗ್ತಾ ಇದೆ. ದಳಪತಿಗಳ ಲೆಕ್ಕಾಚಾರ ಒಪ್ತಾರ ಮಾಜಿ ಸಚಿವ ಯೋಗೇಶ್ವರ್ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಯೋಗೇಶ್ವರ್ ಅವರು ಮೊದಲ ದಿನದಿಂದಲೂ ಕೇಳ್ತಾ ಇದ್ರು ಟಿಕೆಟ್ ನನಗೇ ಬೇಕು. ಅಕಸ್ಮಾತ್ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂದ್ರೆ ನಾನು ಒಬ್ಬಂಟಿ ಆಗಾದ್ರೂ ಪರವಾಗಿಲ್ಲ, ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ನಿಖಿಲ್ ಕಣಕ್ಕಿಳಿಸಿದ್ರೆ ಸ್ವತಂತ್ರ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿದ್ರು. ಆಗ್ತಾರಾ ಯೋಗೇಶ್ವರ್ ಅನ್ನೋದು ಈಗಿರುವಂತ ಪ್ರಶ್ನೆ. ನೋಡಿ, ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ವರ್ಸಸ್ ಮೈತ್ರಿ ನಾಯಕರು ಅನ್ನೋದಿದ್ರು ಮೈತ್ರಿ ನಾಯಕರ ನಡುವೆನೂ ಕೂಡ ಒಂದು ಜಿದ್ದಿತ್ತು. ಯೋಗೇಶ್ವರ್ ಅವರು ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಕೇಳ್ತಾ ಇದ್ರು. ಒಕ್ಕಲಿಗ ಸಮುದಾಯದ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ಕೊಂಡಿದ್ರು. ಹೈಕಮಾಂಡ್ಗೂ ಕೂಡ ಹೋಗಿ ಭೇಟಿಯಾಗಿ ಬಂದಿದ್ರು. ಮನವಿಯನ್ನ ಮಾಡ್ಕೊಂಡಿದ್ರು ನನಗೆ ಟಿಕೆಟ್ ಕೊಡಿ ಅಂತ. ಇನ್ನೊಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಯಾವುದ್ರ ಬಗ್ಗೆಯೂ ಮಾತಾಡದೆ ಇದ್ರೂ ತಮ್ಮ ಪುತ್ರನಿಗಾಗಿ ವೇದಿಕೆಯನ್ನು ಸಿದ್ಧ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಮಾತ್ರ ರಾಜಕೀಯದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇತ್ತು, ಸಿಕ್ಕಾಬಟ್ಟೆ ಚರ್ಚೆ ಆಗ್ತಾ ಇತ್ತು. ಈಗ ಯಾಕೋ ಅವರ ನಡೆಯನ್ನ ನೋಡಿದ್ರೆ ಹಾಗನಿಸ್ತಿದೆ ಅಂತ ರಾಜಕೀಯ ನಾಯಕರುಗಳು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ವರ್ಸಸ್ ಮೈತ್ರಿ ನಾಯಕರು ಅಂತ ಇದ್ರೂ ಈ ಮೈತ್ರಿ ನಾಯಕರ ನಡುವೆ ಕೂಡ ಜಿದ್ದಾಜಿದ್ದಿ ಇತ್ತು. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಏನು, ಬಿಜೆಪಿ ನಾಯಕರ ಲೆಕ್ಕಾಚಾರ ಏನು, ಏನ್ ವರ್ಕೌಟ್ ಆಗ್ಬೋದು, ಏನ್ ಸಮಸ್ಯೆ ಆಗ್ಬೋದು? ನೀತಿ ಸದ್ಯ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಾಕಷ್ಟು ಕಾವೇರ್ತಾ ಇದೆ. ಒಂದು ಕಡೆ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಅಂತ ಅಂದ್ರೆ ಮೈತ್ರಿ ಧರ್ಮದ ಪ್ರಕಾರ ಶಿಗ್ಗಾಂವ್ ಹಾಗೂ ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಗೆ ಸ್ಥಾನ ಬಿಟ್ಟುಕೊಟ್ರೆ, ಚನ್ನಪಟ್ಟಣದಲ್ಲಿ JDSಗೆ ಸ್ಥಾನ ಬಿಟ್ಕೊಡೋಕಾದ ಪಕ್ಷದ ಒಂದು ಮೈತ್ರಿ ಧರ್ಮ ಪಾಲನೆ ಮಾಡ್ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚನ್ನಪಟ್ಟಣದಿಂದ ನಮ್ಮ ಅಭ್ಯರ್ಥಿಯೇ ಕಣಕ್ಕಿಳಿತಾನೆ ಅಂತ ಈಗಾಗಲೇ JDS ವರಿಷ್ಠರು ಕೂಡ ಹೇಳಿರೋದಂಥದ್ದು. ಅದೇ ರೀತಿ ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಾಕಷ್ಟು ಬಿರುಸಿನ ಕಾರ್ಯಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ಲಿಲ್ಲ ಆದ್ರೂ ಕೂಡ ಒಂದು ಕಡೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಚನ್ನಪಟ್ಟಣ ಕ್ಷೇತ್ರವನ್ನ ವಶಪಡಿಸಿಕೊಳ್ಳಬೇಕು ಎಂಬ ಹಠಕ್ಕೆ ಬಿದ್ದಿರುವಂತದ್ದು. ಅದಕ್ಕೆ ಮತ್ತೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ JDS ಬಾವುಟ ಹಾರಿಸಲೇಬೇಕು ಅನ್ನೋದು ಕೂಡ JDS ನಾಯಕರು ಸಾಕಷ್ಟು ಒಂದು ಕಷ್ಟವನ್ನ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಒಂದ್ ಕಡೆ ಕಾಂಗ್ರೆಸ್ ನಿಂದ ನಾನೇ ಅಭ್ಯರ್ಥಿ ಅಂತ DCM ಆದಂತಹ DK ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಆದ್ರೆ NDA ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಒಂದು ಕಡೆ ಮಾಜಿ MLC ಆದಂತಹ ಮಾಜಿ ಸಚಿವರಾದಂತಹ CP ಯೋಗೇಶ್ವರ್ ಸಾಕಷ್ಟು ಕಸರತ್ತನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕಾರ್ಯಚಟುವಟಿಕೆಗಳು ಅಂದ್ರೆ ಈಗಾಗಲೇ ಚನ್ನಪಟ್ಟಣದಲ್ಲಿ ಸಾಕಷ್ಟು ಒಂದು ಪ್ರಚಾರ ಶುರು ಮಾಡಿದ್ದಾರೆ. ಅಂದ್ರೆ ಬೂತ್ ಮಟ್ಟದಲ್ಲಿ ಈಗಾಗಲೇ ಪಕ್ಷ ಸಂಘಟನೆ ಶುರು ಮಾಡಿದ್ದಾರೆ, ಪರೋಕ್ಷವಾಗಿ ಪ್ರಚಾರವನ್ನು ಶುರು ಮಾಡಿದ್ದಾರೆ. ಹೀಗಾಗಿ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರ ನಡೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ರಾಜಕೀಯ ಭವಿಷ್ಯನ ಕಟ್ಲಿಕೊಡ್ಲಿಕ್ಕೆ ಚನ್ನಪಟ್ಟಣವನ್ನ ವೇದಿಕೆಯನ್ನಾಗಿ ಬಳಸ್ಕೊಳ್ತಾರ ಎಂಬ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿ ಒಂದು ಕಡೆ CP ಯೋಗೇಶ್ವರ್, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಈ ಇಬ್ಬರ ನಡುವೆ ಯಾರಿಗೆ ಚನ್ನಪಟ್ಟಣ ಟಿಕೆಟ್ ಒಲಿಯುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.